ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ನಾವೀಗ ಬೆಳಗಾವಿಯಲ್ಲಿ ಇದ್ದೀವಿ. ಮಹತ್ವದ ಒಂದು ಕಾಂಗ್ರೆಸ್ ಅಧಿವೇಶನ ಇಲ್ಲಿ ನಾಳೆ ನಡೆಯಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ಈಗ CWC ಮೀಟಿಂಗ್ ನಡೆಯುವಂತ ಜಾಗದಲ್ಲಿ ನಾವಿರುವಂತದ್ದು. ಈ ಒಂದು ಮೀಟಿಂಗ್ ಶುರುವಾಗೋದು ಮಧ್ಯಾಹ್ನ 3 ಗಂಟೆಗೆ. ಅಷ್ಟೊಳಗೆ ಈಗಾಗಲೇ AICC ಪ್ರೆಸಿಡೆಂಟ್ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅದೇ ರೀತಿಯಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೂಡ ಈ ಒಂದು ಸಭೆಗೆ ಬರ್ಲಿಕ್ಕಿದ್ದಾರೆ. ಈಗಾಗಲೇ ಹಲವು ಲೀಡರ್ಗಳು ಈ ಸಭೆಗೆ ಬಂದಿರುವಂತದ್ದು. ಒಟ್ಟು 156 ಜನ CWC ಸದಸ್ಯರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ಎಂಬಂತ ಮಾಹಿತಿ ಇದೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಎಲ್ಲ ತಯಾರಿಗಳನ್ನ ಕೂಡ KPCC ಮಾಡಿಕೊಂಡಿರುವಂತದ್ದು. 1924 ಡಿಸೆಂಬರ್ 27ರಂದು ಇಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಆ ಒಂದು ಅಧಿವೇಶನದಲ್ಲಿನೇ ಮಹಾತ್ಮ ಗಾಂಧೀಜಿಯವರು AICC ಪ್ರೆಸಿಡೆಂಟ್ ಅಂದ್ರೆ ಅಖಿಲ ಭಾರತ ಕಾಂಗ್ರೆಸ್ನ ಒಂದು ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಅವತ್ತೂ ಕೂಡ ಏನು ಒಂದು ಈ ಒಂದು ಸಭೆಯಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಂಡ ನಂತರ 23 ವರ್ಷಗಳ ನಂತರ ಭಾರತ ಸ್ವತಂತ್ರವಾಯಿತು. ಹೀಗಾಗಿ ಈ ಒಂದು 2024ರಲ್ಲಿ ನಡೆದಿರುವಂತಹ ಒಂದು ಅಧಿವೇಶನಕ್ಕೂ ಕೂಡ ಕಾಂಗ್ರೆಸ್ ಬಹಳಷ್ಟು ಮಹತ್ವವನ್ನು ಕೊಟ್ಟಿರುವಂತದ್ದು. 156 ಜನ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸೋದಕ್ಕಿದೆ. ಅದ್ರ ಜೊತೆಗೆ ಇಲ್ಲಿ ಮಾಡಿರುವಂತಹ ಸೆಕ್ಯೂರಿಟಿ ಇರ್ಬೋದು ಅಥವಾ ಬೇರೆ ಬೇರೆ ಯಾವ ರೀತಿಯಾಗಿ ಬಂದ್ರೆ ಅಂದ್ರೆ CWC ಮೆಂಬರ್ ಬರ್ಬೋದು, ಅದ್ರ ಜೊತೆಗೆ Z+ ಸೆಕ್ಯೂರಿಟಿ ಇರುವಂತಹ ರಾಹುಲ್ ಗಾಂಧಿ ಅವರಾಗ್ಲಿ, ಅದ್ರ ಜೊತೆಗೆ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಈಗಾಗಲೇ ರಾಜ್ಯ ಕಾಂಗ್ರೆಸ್ ಲೀಡರ್ಗಳಾದಂತಹ ಸಿದ್ದರಾಮಯ್ಯ ಅವರು ಇರ್ಬೋದು, KPCC ಪ್ರೆಸಿಡೆಂಟ್ ಆಗಿರುವಂತಹ DK ಶಿವಕುಮಾರ್ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆ ಹಲವು ಮಹತ್ವದ ತೀರ್ಮಾನಗಳನ್ನ ಈ ಒಂದು CWC ಮೀಟಿಂಗ್ ಅಲ್ಲಿ ಕಾಂಗ್ರೆಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಗಾಂಧೀಜಿಯವರು ಕೂಡ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ 1924ರಲ್ಲಿ ಅಧ್ಯಕ್ಷರಾದ ನಂತರ 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿರುವಂತದ್ದು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿನೂ ಕೂಡ ಈ ಒಂದು ಬೆಳಗಾವಿ ಅಧಿವೇಶನಕ್ಕೆ 100 ವರ್ಷ ತುಂಬಿರುವಂತಹ ಸಂದರ್ಭದಲ್ಲಿ ಇದನ್ನ ಒಂದು ಮಹತ್ವದ ಅಧಿವೇಶನವನ್ನ ಮಾಡುವುದು, ಆ ಮೂಲಕವಾಗಿ ಮುಂದಿನ ಹಂತದಲ್ಲಿ ಈಗಾಗಲೇ ರಾಜ್ಯದಲ್ಲಿರ್ಬೋದು ಅಥವಾ ದೇಶದಲ್ಲಿರ್ಬೋದು ಕಾಂಗ್ರೆಸ್ ಅನ್ನ ಸದೃಢಗೊಳಿಸುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಈಗ ಮಧ್ಯಾಹ್ನ 3 ಗಂಟೆಗೆ ಏನಂತ ಹೇಳಿದ್ರೆ ಈಗಿರ್ಬೋದು, ಇಲ್ಲಿ ನೋಡ್ತಿರ್ಬೋದು, ಮಧ್ಯಾಹ್ನ 3 ಗಂಟೆಗೆ ಆರಂಭ ಹೋಗುವಂತಹ ಈ ಒಂದು CWC ಮೀಟಿಂಗ್ ನಲ್ಲಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿ ಎಲ್ಲರೂ ಬರ್ತಾ ಇದೆ. ಈಗಾಗಲೇ ಏನು ಜಯರಾಮ್ ರಮೇಶ್ ಈ ಒಂದು ಸಭೆಗೆ ಬಂದಿದ್ದಾರೆ. ಅದೇ ರೀತಿಯಾಗಿ ಮನೀಶ್ ತಿವಾರಿ ಅವರು ಕೂಡ ಬಂದಿದ್ದಾರೆ, ಕರ್ನಾಟಕ ಉಸ್ತುವಾರಿ ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ಏನಂತ ಹೇಳಿ ಈಗಾಗಲೇ ಎಲ್ಲ ನಾಯಕರು ಬರ್ತಾ ಇದ್ರೆ ಇನ್ನು ಕೆಲ ಹೊತ್ತಿನಲ್ಲಿ ಈ ಒಂದು ಸಭೆ ಆರಂಭವಾಗ್ತದೆ. ಆರಂಭವಾದ ನಂತರ ಏನೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ, ಅದ್ರ ಜೊತೆಗೆ ಏನೆಲ್ಲ ಮುಂದಿನ ಸಿದ್ಧತೆಗಳನ್ನ ಕಾಂಗ್ರೆಸ್ ಮಾಡ್ತದೆ ಎಂಬುದನ್ನ ನಾವು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅನಿಲ್ ಬಾಸು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.